ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಾಟರ್ಡೆ ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 11 o'clock ಆಗಿದೆ ಟೈಮು. ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನನಗೆ. ಶುಕ್ರವಾರ ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಯಾಕೋ ತುಂಬ ಹೆಡ್ಡೇಕು, ಮಾಡೋಕ್ಕಾಗಲಿಲ್ಲ. ಹಂಗೂ ಆಫ್ಟರ್ನೂನ್ ಮೇಲೆ ಮಾಡೋಣ ಅಂದ್ಕೊಂಡೆ. ಇವನು ಯಾವುದೋ ಕ್ರೀಮ್ನ ಕೈಲೇ ಹಿಡ್ಕೊಂಡು ಕಣ್ಣಿಗೆಲ್ಲ ಹಾಕ್ಕೊಂಡ್ಬಿಟ್ಟು ತುಂಬಾ ನನಗೆ ಕೆಲಸ ಕೊಟ್ಬಿಟ್ಟ. ತುಂಬ ಟಾರ್ಚರ್ ನಿಲ್ಲುತ್ತಾ ಅಂದ್ಬಿಟ್ಟು. ಮಕ್ಳುಗಳಂತೂ ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ಬಿಟ್ರೆ, ಚಿಕ್ಕ ಮಕ್ಳುಗಳಿದ್ರೆ ಮನೇಲಂತೂ ತುಂಬಾ ಟೆನ್ಷನ್ ಕೆಲಸ ಕೊಡ್ತಾರೆ. ಏನು ಕೆಲಸ ಮಾಡೋದಕ್ಕೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅವ್ರದ್ದೇ ಅರ್ಧ ಕೆಲಸಗಳು ಅರ್ಧ ಆಫ್ಟರ್ನೂನ್ವರೆಗೂ ಆಗೋಗ್ಬಿಡುತ್ತೆ. ನಾನು ಒಂದೊಂದು ಸಲ ಯೋಚನೆ ಮಾಡ್ತಾ ಇರ್ತೀನಿ, ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಮಕ್ಳುಗಳು 1-2 ಮಕ್ಳಿರೋರು ಹೇಗೆ ಸಂಭಾಳಿಸ್ತಾರೆ, ಮಕ್ಳುಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಒಂದೊಂದು ಸಲ ಯೋಚನೆ ಮಾಡ್ತಾ ಇರ್ತೀನಿ. ನಾವು ಮನೇಲೇ ಇದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಹಿಡಿದು ನಮಗೆ ಸಾಕಾಗೋಗಿರುತ್ತೆ. ಅಂಥದ್ರಲ್ಲಿ ಅವರು ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡ್ಕೊಂಬಂದು ಮನೇಲೂ ಅವರು ಮಕ್ಳನ್ನ ಮೇಂಟೈನ್ ಮಾಡಬೇಕು ಅಂದರೆ ಯಾರ್ದಾದ್ರೂ ಹೆಲ್ಪ್ ಇದ್ದರೆ ಓಕೆ, ಇಲ್ಲಾಂದರೆ ಅವರೇ ಮಾಡ್ಕೋಬೇಕು, ಅವರೇ ನೋಡ್ಕೋಬೇಕು ಅನ್ನೋರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವನು ಬಟ್ಟೆ ಹಾಕಿಸ್ಕೊಳ್ಳೋದಕ್ಕೆ ಎಷ್ಟು ಸತಾಯಿಸ್ತಾನೆ ಅಂದ್ಬಿಟ್ಟು. ಇವನು ಎಳ್ದು ನಮಗೆ ಕೈಗಳೆಲ್ಲ ನೋವು ಬಂದಿರುತ್ತೆ. ಕೈಗೆ ಸಿಗಲ್ಲ ಅಂತಲೇ ಬಟ್ಟೆ ಹಾಕಿಸ್ಕೊಳ್ಳೋದಕ್ಕೆ ಎಷ್ಟು ಸತಾಯಿಸ್ತಾನೆ ಅಂತ ನೋಡ್ತಾ ಇರಿ. ಗುಡ್ ನೈಟ್. ಮತ್ತು ನೋಡಿ ಫ್ರೆಂಡ್ಸ್, ನಾವು ಮಕ್ಕಳನ್ನ ಮಲಗಿಸ್ಬೇಕು ಅಂದರೆ ಅವ್ರ ಜೊತೆನೇ ಆಟ ಆಡಿಕೊಂಡು, ಅವರು ಎಷ್ಟೊತ್ತಿಗೆ ಮಲಗ್ತಾರೋ ಅವ್ರ ಜೊತೆನೇ ಆಟ ಆಡಿಸ್ಕೊಂಡು ಅವ್ರು ಮಲಗಿಸೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಡುತ್ತೆ. ನನಗೆ ಅರ್ಧ ಟೈಮ್ ಅಲ್ಲೇ ವೇಸ್ಟ್ ಆಗೋಗುತ್ತೆ. ಹಂಗಾಗಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಮೊದಲಿಂದನೂ ಅವನು ಸ್ಯಾರಿ ಜೋಕಾಲಿನಲ್ಲೇ ಮಲಗಿ ರೂಢಿಯಾಗಿದ್ದಾನೆ. ಹಾಗಾಗಿ ಇವಾಗಲೂ ಅಷ್ಟೇ, ಅವ್ನು ಸ್ನಾನ ಆದ ತಕ್ಷಣ ಅದರಲ್ಲಿ ಹಾಕಿ ಹೋಗ್ಬಿಟ್ರೆ ಒಂದು 10 ನಿಮಿಷ 1/4 ಗಂಟೆ ನನಗೆ ಮಾತಾಡಿಸ್ಕೊಂಡು ಪಯಮೆಲ್ಲ ಹೇಳ್ತಾ ಇರ್ತಾನೆ. ಆಮೇಲೆ ಬೇಗ ನಿದ್ದೆ ಮಾಡ್ತಾನೆ. ಮತ್ತು ಬೆಚ್ಚಗಾಗುತ್ತೆ ಅದರೊಳಗಡೆ. ತುಂಬ ಟೈಮ್ ನಿದ್ದೆ ಮಾಡ್ತಾನೆ ಇದರಲ್ಲಿ ಮಗು. 2 years ಈಗ ಆಲ್ರೆಡಿ 2 years ಆದ್ರೂ ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಬೇರೆ ಕೆಲಸಗಳು ಮಾಡಬೇಕು ಅಂದರೆ ನನಗೆ ಅವ್ರು ಮಲಗೋವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅದರಲ್ಲೇ ಮಲಗಿಸ್ತೀನಿ. ರೂಢಿ ಆದರೂ ಪರವಾಗಿಲ್ಲ, ಇರಲಿ ಅದರಲ್ಲೇ ಇನ್ನೂ ಸ್ವಲ್ಪ ದಿನ ಮಲ್ಕೊಳ್ಳಿ ಅಂದ್ಬಿಟ್ಟು. ಬನ್ನಿ ಹೊರಗಡೆ ನಾನು ಬಟ್ಟೆ ಒಣಗಾಕಿದ್ದೀನಿ ಮೇಲೆ. ಅಮ್ಮ ನಾನೇ ತರ್ತೀನಿ ಅಂದರು. ನಾನೇ ಒಂದು ಸ್ವಲ್ಪ ಓಡಾಡ್ಕೊಂಡು ಹಂಗೆ ತಂದುಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಬೆಡ್ಶೀಟ್ಗಳೆಲ್ಲ ಬನ್ನಿ ಹಂಗೆ ನಮ್ಮ ಮನೆ ಸುತ್ತಮುತ್ತ ಪರಿಸರ ನೋಡಿಕೊಂಡು ಬಟ್ಟೆ ಒಣಗಾಕಿರೋ ಬಟ್ಟೆನ ತಗೋಬರೋಣ. ನೋಡಿ ಫ್ರೆಂಡ್ಸ್, ಇದು ಮೆಟ್ಲು ಮೇಲೆ ಹೋಗ್ಲಿ ಅಂದ್ಬಿಟ್ಟು ಬಳ್ಳಿ ಹೂವು, ಇದು ಬಳ್ಳಿ ಹತ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ಅದು ಅಲ್ಲೇ ಯಾಕೋ ಮೇಲೆ ಹೋಗೋಕ್ಕೆ ಸಪೋರ್ಟ್ ಸಾಕಾಗಿಲ್ಲ ಅದಕ್ಕೆ. ಸ್ಟೇರ್ ಕೇಸ್ ಮೇಲೆ ಹತ್ತಲಿ ಅಂದ್ಬಿಟ್ಟು ಹಾಕಿದ್ವಿ, ಅದು ಅಲ್ಲೇ ಬಿಟ್ಟಿದೆ. ಹೂವು ಎಷ್ಟು ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿದೆ. ವೈಟ್ ಹೂವು, ಯಾವಾಗಲೂ ಎನಿ ಟೈಮ್ ಹೂವು ಇರುತ್ತೆ ಅದರಲ್ಲಿ. ನೋಡಿ ಒಂದೊಂದ್ಸಲ ಹೇಗೆ ಅನಿಸುತ್ತೆ ಅಂದರೆ, ಮಕ್ಕಳು ಕೆಲಸಗಳು, ಮನೆ ಕೆಲಸಗಳು, ಈ ಟೆನ್ಷನ್ ಅವ್ರನ್ನ ಹಿಡಿದು ಅವ್ರ ಗಲಾಟೆ ಎಲ್ಲ ಸಹಿಸ್ಕೊಳ್ಳೋ ಅಷ್ಟರಲ್ಲಿ ಹೊರಗಡೆ ಎಷ್ಟಾದರೂ ಕೆಲಸ ಮಾಡ್ಕೊಂಡು ಸಂಬಳ ತೊಗೊಂಬಂದ್ಬಿಡ್ತೀನಿ. ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳೋದು ಅಂದರೆ ನನಗೆ ಆಗಲ್ಲ ಅನ್ನೋಷ್ಟು ತುಂಬ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಇರಿಟೇಟ್ ಆಗ್ತಾ ಇರುತ್ತೆ. ಅಷ್ಟು ಹಿಂಸೆ ಕೊಡ್ತಾರೆ ಮಕ್ಕಳುಗಳು. ಈ ಮೊನ್ನೆ ಟಿ ವಿನಲ್ಲಿ ನೋಡಿ ಹೇಳ್ತಾಯಿದ್ರು, ಅತ್ತೆ ಹೇಳ್ತಾಯಿದ್ರು, ನೋಡು ಮಗು ಹೋಮ್ವರ್ಕ್ ಮಾಡಿಲ್ಲ ಅಂತ ಮುಖಕ್ಕೆಲ್ಲ ಬರೆ ಹಾಕಿದ್ದಾಳೆ ಯಾರೋ ಒಬ್ಳು, ಹಂಗೆ ಹಿಂಗೆ ಅಂತ. ಇನ್ನೆಷ್ಟು ಟಾರ್ಚರ್ ಕೊಟ್ಟಿರ್ತಾರೆ ಮಕ್ಕಳು ನೋಡಿ ಅಂತ ಇದ್ದೆ ನಾನು. ಆದರೂ ಆ ಥರ ಎಲ್ಲ ಮಕ್ಳುಗಳು ತಾಯಿ ಇದ್ದಿರೋ ಅಷ್ಟು ಮನ್ಸಿಗೆ ತಗೋಬಾರ್ದು, ಮಕ್ಕಳನ್ನ ಅಷ್ಟು ಟಾರ್ಚರ್ ಮಾಡಬಾರ್ದು. ನೋಡಿ ಮೇಲೆ ಬಂದರೆ ಇಲ್ಲಿ ವೆಹಿಕಲ್ಸ್ ಓಡಾಡೋದೆಲ್ಲ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಅವರೇ ಗಿಡ ಹಾಕಿದ್ದಾರೆ ಮನೆ ಬೆಳಕೆಗೆ ಅಂದ್ಬಿಟ್ಟು. ಮನೆ ಮುಂದೆ ಇರೋ ಜಾಗ ಇದೆಲ್ಲ, ಅಲ್ಲಿ ಅವರೇ ಗಿಡ ಮತ್ತು ತೊಗರಿ ಗಿಡ ಹಾಕಿದ್ದಾರೆ. ತುಂಬ ಕಳೆ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನು ತೆಗಿಯೋದಕ್ಕೆ ಹಸ್ಬೆಂಡಿಗೆ ಟೈಮ್ ಸಾಕಾಗ್ತಾ ಇಲ್ಲ. ಮೆಷಿನಲ್ಲಿ ತೆಗಿಯೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅವರಿಗೆ. ಮತ್ತು ಈ ಕಡೆ ಬಂದರೆ ನೋಡಿ ಮನೆಗಳು ಕಾಣಿಸುತ್ತೆ. ನಮ್ಮದು ಮನೆ ಸ್ವಲ್ಪ ಇಂಡಿಪೆಂಡೆಂಟಾಗಿ ದೂರದಲ್ಲಿದೆ. ಅಷ್ಟು ಮನೆಗಳ ಅಕ್ಕಪಕ್ಕ ಕಮ್ಮಿ. ಈಗ ಎದುರುಗಡೆ ಏನು ನೋಡ್ತಿದ್ದೀರಾ ಪಕ್ಕದಲ್ಲಿರೋ ಮನೆ, ಈ ಮನೆ ನಮಗೆ ಸ್ವಲ್ಪ ಪರಿಚಯದವ್ರು ಇವರು. ಹಾಲು ಎಲ್ಲ ನಾವು ಇವ್ರ ಮನೆಯಲ್ಲೇ ತೊಗೊಳ್ಳೋದು. ಮಕ್ಕಳಿಗೆ ಹಾಲೆಲ್ಲ ನಾವು ಅವ್ರ ಮನೆ ಹಸುನಲ್ಲೇ ತೊಗೊಳ್ಳೋದು. ಮತ್ತು ಹೊರ್ಗಡೆ ಹೋಗಿ ಕೆಲಸ ಮಾಡ್ತಿರೋರು ನನ್ನ ಚಾನಲ್ನ ಏನಾದರೂ ವಾಚ್ ಮಾಡ್ತಿರೋರಾಗಿದ್ದರೆ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಮನೆ ಕೆಲಸನ ಬ್ಯಾಲೆನ್ಸ್ ಮಾಡಿಕೊಂಡು ಹೊರ್ಗಡೆ ಹೋಗಿ ಕೆಲಸ ಮಾಡ್ತೀರಾ ಅನ್ನೋದನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ. ಯಾಕೆಂದರೆ ನಾವು ಬರೀ ಮನೆ ಕೆಲಸ ಮಾಡ್ಕೊಂಡು ಮನೇಲಿರೋರಿಗೆ ನಮಗೆ ಬೇರೆ ಏನಾದರೂ ಮಾಡಬೇಕು ಅನಿಸಿದ್ರೆ ಸ್ವಲ್ಪ ಹೆವಿ ಅನಿಸುತ್ತೆ ಕೆಲಸಗಳು. ಹಾಗಾಗಿ ಹೊರಗಡೆನೂ ಕೆಲಸ ಮಾಡಿಕೊಂಡು ನೀವು ಮನೇಲೂ ಹೇಗೆ ಕೆಲಸ ಮಾಡೋದು, ಅಥವಾ ಬೇರೆಯವ್ರನ್ನ ಯಾರನ್ನಾದರೂ ಹೆಲ್ಪಿಗೆ ತೊಗೊಳ್ತೀರಾ, ನೀವೇ ಎಲ್ಲ ಮಾಡ್ಕೊಳ್ತೀರಾ ಅನ್ನೋದನ್ನು ನನ್ನ ಹತ್ರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್.
ಮತ್ತು ನನ್ನ ರೊಟೀನ್ ನಿಮ್ಗೆ ಯಾವ ರೀತಿ ನಿಮಗೆ ಇಷ್ಟ ಆದರೆ ಇಷ್ಟ ಆಗ್ತಿದೆ ಅಂತ, ಅಥವಾ ಏನಾದರೂ ಹೇಳ್ಬೇಕು ಅನಿಸಿದ್ರೆ ನನಗೆ ಶೇರ್ ಮಾಡಬೇಕು, ಇವ್ರ ಹತ್ರ ಏನಾದರೂ ಹೇಳ್ಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ, ಕಾಯ್ತಾ ಇರ್ತೀನಿ. ಕಮೆಂಟ್ಸ್ ಮಾಡಿಲ್ಲ ಅಂದರೆ ಸುಮ್ಮನೆ ತುಂಬ ವ್ಯೂಸ್ ಬರ್ತಾ ಇದೆ, ಆದರೆ ಕಮೆಂಟ್ಸ್ ಲೈಕ್ಸ್ ಕಮ್ಮಿ ಬರ್ತಾ ಇದೆ. ಏನಾದರೂ ವಿಷಯಗಳಿದ್ರೆ ನನಗೆ ಆದಷ್ಟು ಶೇರ್ ಮಾಡ್ಕೊಳ್ಳಿ ನನ್ನ ಹತ್ರನೂ. ನೀವು ಯಾವ ರೀತಿ ಕೆಲಸ ಮಾಡ್ಕೊಳ್ತೀರಾ, ನೀವು ಯಾವ ರೀತಿ ಮನೆ ಸಂಭಾಳಿಸ್ತೀರಾ ಅನ್ನೋದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾನು ಖುಷಿಯಾಗಿ ಅದನ್ನು ನೋಡ್ತೀನಿ, ಓದ್ತೀನಿ. ನನಗೂ ಕೆಲವೊಂದು ಟಿಪ್ಸ್ಗಳು ಬೇಕಾಗುತ್ತೆ. ನಾನು ಮಾಡ್ತಾ ಇರೋದ್ರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನೀವು ನನಗೆ ಅದನ್ನು ಸರಿ ಮಾಡ್ಕೊಳ್ಳಿ, ಆ ಥರ ಮಾಡಿ ಈಸಿ ಆಗುತ್ತೆ ಅಂತ ಹೇಳ್ಬೋದು. ನಾವುಗಳು ಮಹಿಳೆಯರು, ನಾವು ಮನೇಲಿರೋ ಅಂತಹ ಗೃಹಿಣಿಯರೇನು ಯಾವಾಗಲೂ ಮನೇಲೇ ಹಿಂಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರಬೇಕು ಅಂತ ಯಾರೂ ಏನು ಮನಸ್ಸಲ್ಲಿ ಅಂದ್ಕೊಂಡಿರಲ್ಲ. ನಾವು ಹೋಗಿ ಹೊರಗಡೆ ಏನಾದರೂ ಒಂದು ದುಡಿದ್ರೆ ನಮ್ಮ ಕೈಯಲ್ಲಿ ನಮ್ಮದು ಅಂತ ಸಂಪಾದನೆ ಮಾಡಿದ ದುಡ್ಡು ನಮಗೂ ಬರುತ್ತಲ್ವ ಅನ್ನೋದು ಎಲ್ಲರೂ ಮನಸ್ಸಲ್ಲೂ ಇರುತ್ತೆ. ಯಾಕೆಂದರೆ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಗಂಡ ಇದ್ರೂ ಈಗ ಎಲ್ಲರೂ ಮನೇಲೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ, ಅವ್ರಿಗೆ ಏನು ಬೇಕು ಅದೆಲ್ಲ ಕೊಡಿಸ್ತಾ ಇರ್ತಾರೆ. ಆದ್ರೂ ಇವಾಗ ನಮಗೆಲ್ಲ ಏನು ಅನಿಸುತ್ತೆ, ನನಗೇನು ಸ್ಪೆಷಲಿ ನನಗೇನು ಅನಿಸುತ್ತೆ ಅಂದರೆ, ನಾವೆಲ್ಲ ಹೊರಗಡೆ ಮೊದಲು ಮದುವೆಗಿನ್ನ ಮುಂಚೆ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಮಾಡ್ತಿದ್ದವರು, ಹಂಗಾಗಿ ವರ್ಕ್ ಮಾಡ್ತಿದ್ದವ್ರಿಗೆ ಮನೇಲಿರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಮದುವೆ ಆದಾಗೆಲ್ಲ ಸ್ಟಾರ್ಟಿಂಗ್ ಮನೇಲಿರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಹಸ್ಬೆಂಡ್ ಜೊತೆ ಶಾಪ್ಗೆ ಹೋಗ್ತಾಯಿದ್ದೆ. ಹೋಗಿ ಅಲ್ಲೇನು ಟೈಮ್ ಪಾಸ್ ಮಾಡ್ಕೊಂಡು ಬರೋಕ್ಕಂತ ಹೋಗ್ತಾ ಇರಲಿಲ್ಲ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಹೋಗ್ತಾಯಿದ್ದೆ. ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಲ್ಲೂ ಹೋಗಿ ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಇವಾಗಂತೂ ಮಕ್ಕಳಿರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಹಂಗೂ ಇದೆಲ್ಲ ಮಾಡೋಣ, ಏನೇನೋ ಮಾಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ. ಯಾವುದೋ ಒಂದೊಂದು ಸಲ ಕೆಲಸಗಳು ಜಾಸ್ತಿ ಆಗ್ತಾ ಒಂದು ಸಲ ಟೆನ್ಷನ್ಗೆ ಇದೆಲ್ಲ ಯಾಕೆ ಬೇಕಪ್ಪ ಅನಿಸ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಾನು ಮುಸ್ರೆ ಬಕೆಟ್ ಇಟ್ಕೊಂಡಿದ್ದೀನಿ. ಈ ಊಟ ಎಲ್ಲ ಮಕ್ಕಳು ಬಿಸಾಡ್ತಾ ಇರ್ತಾರೆ, ವೇಸ್ಟ್ ಮಾಡ್ತಿರ್ತಾರೆ, ಅದನ್ನೆಲ್ಲ ಯಾಕೆ ಚೆಲ್ಲಬೇಕು ಅಂದ್ಬಿಟ್ಟು ಅದನ್ನು ಮುಸ್ರೆ ಬಕೆಟ್ಗೆ ಹಾಕ್ಬಿಟ್ಟು ಪಕ್ಕದ ಮನೆ ಹಸು ಕೊಡ್ತೀವಿ. ಮತ್ತು ಅದ್ರ ಪಕ್ಕದಲ್ಲಿರೋ ಬಾಕ್ಸ್ ಏನಪ್ಪ ಅಂದರೆ, ಅದು ಎಕ್ಸ್ಟ್ರಾ ಹಸು ತಿಂದೇ ಇರೋಂಥ ವಸ್ತುಗಳು ಏನಿರುತ್ತೆ ಅದನ್ನು ಬಿಸಾಕೋದಕ್ಕೆ ಅಂತ ಡಬ್ಬಿ ಇಟ್ಕೊಂಡಿದ್ದೀವಿ. ಅದು ಯಾವಾಗಲೂ ಕ್ಯಾಪ್ ಕ್ಲೋಸ್ ಮಾಡಿರ್ತೀನಿ, ನೊಣ ಎಲ್ಲ ಉತ್ಪತ್ತಿ ಆಗುತ್ತೆ ಅಂದ್ಬಿಟ್ಟು. ಕೆಲವೊಂದು ಕೆಲಸದಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ, ಆದರೆ ಕೆಲ್ಸಕ್ಕೆ ಹೋಗೋಣ ಅಂದರೆ ನಾವಿರೋದು ಹಾಸನಲ್ಲಾಗಿರೋದ್ರಿಂದ ಇಲ್ಲೇನಂಥ ಕಂಪ್ನಿಗಳಾಗಿರ್ಬೋದು, ಕೆಲಸ ಮಾಡೋದಕ್ಕೆ ಹತ್ರ ಇರೋಂಥ ಕಂಪ್ನಿಗಳಾಗಿರ್ಬೋದು, ಜಾಬ್ ಆಪರ್ಚುನಿಟೀಸ್ ಎಲ್ಲ ಇಲ್ಲಿ ಕಮ್ಮಿನೇ. ಹಾಗಾಗಿ ನಾನೇನು ಹೊರಗಡೆ ಎಲ್ಲ ಕೆಲಸ ಹುಡ್ಕೊಂಡು ಹೋಗೋದಕ್ಕೆ ಇವಾಗ ಆಗೋದು ಇಲ್ಲ. ಮಕ್ಳುಗಳನ್ನೆಲ್ಲ ನೋಡಿಕೊಂಡು ನಾವು ಹೊರಗಡೆ ಹೋಗಿ ದುಡಿತೀವಿ ಅನ್ನೋದು ಸುಳ್ಳು. ಇನ್ನು ಹಸ್ಬೆಂಡಿಗೆ ಹೆಲ್ಪ್ ಮಾಡೋಣ ಅಂದರೆ ಅವರು ಮಕ್ಳನ್ನ ನೋಡ್ಕೋ ಸಾಕು, ನೀನು ಏನು ಕೆಲಸನೂ ಮಾಡಬೇಡ, ಯಾವ ಜಾಬು ಮಾಡಬೇಡ, ಏನೇ ಕೇಳಿದ್ರು ನಾನೇ ಕೊಡಿಸ್ತೀನಲ್ವಾ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ಪ್ಲಾಟ್ಫಾರ್ಮ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್ಸ್, ಇವಳು ಇಷ್ಟೊತ್ತವರೆಗೂ ಆಟ ಆಡ್ತಾ ಇದ್ಲು ಮಗಳು. ಅವ್ನು ಮಲಗಿದಾನಲ್ಲ, ಬಾ ಹೋಮ್ವರ್ಕ್ ಮಾಡು ಬಾ, ಇಲ್ಲಾಂದರೆ ಎದ್ರೆ ಟಾರ್ಚರ್ ಕೊಡ್ತಾನೆ, ಅವ್ನು ಬರೆಯೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಎಳ್ಕೊಬಂದು ಕೂರಿಸಿದ್ದೀನಿ. ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಮತ್ತು ಇನ್ನೊಂದು ಏನು ಕೆಲಸ ಅಂದರೆ, ನನಗೆ ಇದೇ ಅರ್ಧ ಕೆಲಸ ಇವಳದೇ ಆಗೋಗ್ಬಿಡುತ್ತೆ. ಪಕ್ಕದಲ್ಲಿ ಕೂರಲಿಲ್ಲ ಅಂದರೆ ಇವಳು ಹೋಮ್ವರ್ಕ್ ಮಾಡಲ್ಲ. ಇಲ್ಲ ಅಜ್ಜಿನಾದರೂ ಕೂರಿಸಿರ್ಬೇಕು, ನಾನಾದರೂ ಕೂತಿರ್ಬೇಕು, ಇಲ್ಲ ಅವ್ರ ಪಪ್ಪನಾದರೂ ಕೂತಿರ್ಬೇಕು, ಇಲ್ಲಾಂದರೆ ಇವಳು ಒಂದು ಕಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಲ್ಲ. ಈ ಮಕ್ಳದ್ದೇ ಅರ್ಧ ಕೆಲಸಗಳಾಗೋಗ್ಬಿಟ್ಟಿದೆ ಈ ನಡುವೆ. ಟೈಮ್ 1:30 ಆಯಿತು. ಬನ್ನಿ ಫ್ರೆಂಡ್ಸ್, ಅಡುಗೆ ಮಾಡಿಬಿಟ್ಟು ಇವಾಗ ಸ್ನಾನವೆಲ್ಲ ಫ್ರೆಶ್ ಅಪ್ ಆಗಿ ಬಂದೆ ನಾನು. ಅಡುಗೆ ಮಾಡೋಣ ಸ್ವಲ್ಪ ಅಂದ್ಬಿಟ್ಟು. ಮನೇಲಿ ಮೆಂತ್ಯ ಸೊಪ್ಪು ಕಿತ್ಕೊಂಬಂದಿದ್ರು ಹಿಂದೆ ಅಮ್ಮ, ಮಗುದ ಬಟ್ಟೆ ಒಣಗಾಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಅದೇ ಬಕೆಟಿಗೆ ಕುಯ್ಕೊಂಬಂದೆ ಅಂತ ಹೇಳ್ಬಿಟ್ಟು ಕಿತ್ಕೊಂಬಂದೆ ಅಂದ್ಬಿಟ್ಟು ಮನೇಲೇ ಬೆಳೆದಿರೋ ಮೆಂತ್ಯ ಸೊಪ್ಪನ್ನ ಕಿತ್ಕೊಂಬಂದಿದ್ರು. ಸರಿ, ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಮಸಪ್ ಥರ ಮಾಡಿಬಿಡೋಣ ಬೇಳೆ ಹಾಕ್ಬಿಟ್ಟು ಅಂತ ರೆಡಿ ಮಾಡ್ತಾಯಿದ್ದೀನಿ. ಇವಾಗಷ್ಟೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ನಾನು. ಮಗ ಇನ್ನೂ ಎದ್ದಿಲ್ಲ, ಇನ್ನೇನು ಎದ್ದೇಳೋ ಟೈಮು ಅವನಿಗೂ ಊಟ ರೆಡಿ ಮಾಡಿಬಿಡೋಣ, ಅಷ್ಟರಲ್ಲಿ ಅಡುಗೆನೂ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. 1:30. ಈ ಮನೆ ಕೆಲಸ ಮಕ್ಕಳು ಕೆಲಸಗಳ ಮಧ್ಯನೂ ನಾನು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಯಾವ್ಯಾವ್ದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಎಲ್ಲನೂ ನಾನು ಆದಷ್ಟು ಕಲಿಯೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಸಲ ನಾನು ಅಂದ್ಕೊಳ್ತಾ ಇರ್ತೀನಿ, ಮನೇಲಿ ಕೆಲಸ ಮಾಡೋದ್ರಿಂದ ಏನು ಸಿಗುತ್ತೆ, ಎಷ್ಟು ಕೆಲಸ ಮಾಡಿದ್ರೂ ನಮಗೇನು ಸಂಬಳ ಸಿಗುತ್ತಾ, ಇಲ್ಲ ಏನಿಲ್ಲ, ನಮಗೂ ಬೇಜಾರಾಗ್ತಾ ಇರುತ್ತೆ ತುಂಬ ಒಂದೊಂದು ಸಲ. ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತೀವಿ, ದುಡಿಯೋ ವಯಸ್ಸಲ್ಲಿ ಏನೂ ದುಡಿಯೋಕ್ಕಾಗ್ತಿಲ್ಲ ಅಂದ್ಬಿಟ್ಟು. ಆದರೆ ಮಕ್ಳುಗಳು ಇರೋದ್ರಿಂದ ನಾವು ಮೇಯ್ನ್ ಮಕ್ಳುಗಳ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಮಾಡೋದೇ ಅವ್ರಿಗೋಸ್ಕರ, ದುಡಿಯೋದೇ ಅವ್ರಿಗೋಸ್ಕರ ಅಂದಾಗ ಅವ್ರಿಗೋಸ್ಕರ 4 ಇಯರ್ಸು 3 ಇಯರ್ಸ್ವರೆಗೂ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇಲ್ಲ ಅನಿವಾರ್ಯ ಅಂತ ಇರೋರು ಹೋಗಲೇಬೇಕು, ಅದನ್ನು ನಾವು ಅವ್ರನ್ನ ತಪ್ಸೋಕ್ಕಾಗಲ್ಲ. ಅವ್ರಿಗೆ ಅನಿವಾರ್ಯ ಇರೋರು ಅವ್ರು ಹೇಗೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು. ಈ ಮನೇಲಿರೋ ನಮ್ಗಳಿಗೆ ಮನೇಲಿರೋಕ್ಕಾಗಲ್ಲ, ಸುಮ್ಮನೆ ಟೆನ್ಷನ್ಗಳು, ಅದರಲ್ಲಿ ಸ್ವಲ್ಪ ಮನೇಲಿ ಕಿರಿಕಿರಿ ಮಾಡ್ಕೊಂಡು ಮಾತಾಡೋ ಅಂಥ ವಯಸ್ಸಾದವ್ರು ಇದ್ದರೆ ಅಂತೂ
ತುಂಬಾ ಹಿಂಸೆ ಆಗುತ್ತೆ ಮನೇಲಿರೋದಕ್ಕೆ. ನನಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮ್ಗೆ ಯಾರಿಗಾರು ಆ ಥರ ಮನೆಯಲ್ಲಿ ನಮಗೆ ಕಷ್ಟ ಆಗ್ತಿದೆ ಅನ್ನೋರು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೆ ಯಾವ್ದು ರೀತಿ ಮನೇಲಿ ಯಾವುದೇ ಅಬ್ಜೆಕ್ಷನ್ ಇಲ್ವಾ, ಏನು ಕೆಲಸ ಮಾಡಿಲ್ಲ ಅಂದರು ಅಥವಾ ಮಾಡ್ತಾ ಇದ್ದೀವಿ ಅಂದ್ರೂ ಆರಾಮಾಗಿರ್ತೀರಾ ಅಥವಾ ಬೇರೆ ರಿಸ್ಟ್ರಿಕ್ಷನ್ ಮಾಡೋರು ಇದ್ದಾರಾ ಮನೇಲಿ ಅಂತಲೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ನನಗೆ ಶೇರ್ ಮಾಡ್ಕೊಳ್ಳಿ. ಡೈಲಿ 2:30 ಮೇಲೆ ಬರ್ತಿದ್ರು ಹಸ್ಬೆಂಡು ಊಟಕ್ಕೆಲ್ಲ. ಇವತ್ತೆಲ್ಲ ಬೇಗ ಬಂದಿದ್ದಾರೆ, 1:30ಗೆ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಅವ್ರಿಗೆ ಔಟ್ ಹೌಸಲ್ಲಿ ಏನೋ ಐಟಮ್ ಇತ್ತಂತೆ ತೊಗೊಂಡೋಗೋದು ಅಂಗಡಿಗೆ, ಕಸ್ಟಮರ್ಗೆ ಕೊಡಬೇಕಿತ್ತು. ಹಂಗಾಗಿ ತೊಗೊಂಡೋಗಕ್ಕೆ ಬಂದೆ, ಇವಾಗಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ ಅಂದರು. ಊಟ ಇನ್ನೂ ರೆಡಿ ಆಗಿರಲಿಲ್ಲ. ಬೆಳಗ್ಗೆ ಮಾರ್ನಿಂಗ್ ಚಿತ್ರಾನ್ನ ಮಾಡಿದ್ದೆ, ಅದೇ ಸ್ವಲ್ಪ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಇತ್ತು, ಮೊಸರನ್ನ ಕಲ್ಸ್ಕೊಂಡು ತಿಂತೀನಿ ಅಂದ್ಬಿಟ್ಟು ಅವರೇ ಹಾಕೊಂಡು ಊಟ ಮಾಡ್ತಾಯಿದ್ರು. ಮತ್ತು ಕೆಲವ್ರು ಕಮೆಂಟ್ಸಲ್ಲಿ ನನಗೆ ಕೇಳಿದ್ರಿ, ಕೂದಲು ತುಂಬ ಉದ್ದ ಮತ್ತು ಕಪ್ಪಾಗಿದೆ, ಏನು ಹಾಕ್ತೀರಾ, ಯಾವ ಶಾಂಪು ಹಾಕ್ತೀರಾ ಕೂದಲಿಗೆ ಅಂತೆಲ್ಲ. ನನ್ನ ಕೂದಲು ಇವಾಗಷ್ಟೇ ಉದ್ದ ಆಗಿರೋದು ಫ್ರೆಂಡ್ಸ್. ನಾನು ಮೊದಲೆಲ್ಲ ಉದ್ದ ಹೇರ್ ಇತ್ತು, ಆದರೆ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೆ, ನಾನು ಶಾರ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಫುಲ್ಲು ಏರ್ ಫಾಲ್ ಆಗಿ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಅಂತ. ಮತ್ತು ಈ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನಾವು ವಿಟಮಿನ್ಸು, ಐರನ್ ಟ್ಯಾಬ್ಲೆಟ್ಸು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ತೀವಲ್ವ, ಆವಾಗ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಕೂದಲು. ಅವಾಗೆಲ್ಲ ಉದ್ರೋದು ಕಮ್ಮಿ ಇರುತ್ತೆ, ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ತೀವಲ್ವ, ಹಂಗಾಗಿ ಏನಷ್ಟು ಉದ್ರಲ್ಲ. ಮಕ್ಕಳು ಆದಮೇಲೆ ಒಂದು 5 ಮಂತ್ ಆದಮೇಲೆ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗಲೂ ಅಷ್ಟೇ, ನನಗೆ ಪ್ರೆಗ್ನೆನ್ಸಿನಲ್ಲಿ ನನಗೆ ಕೂದಲು ಚೆನ್ನಾಗಿ ಗ್ರೋತ್ ಆಗಿತ್ತು ವಿಟಮಿನ್ಸ್ ಟ್ಯಾಬ್ಲೆಟ್ ತಿನ್ನಬೇಕಾದ್ರೆ. ಮತ್ತು ಮಗು ಆಗಿ ಒಂದು 4 ಮಂತ್ಗೆಲ್ಲ ಮತ್ತೆ ಏರ್ ಫಾಲ್ ಸ್ಟಾರ್ಟ್ ಆಯಿತು. ಅದು ಉದ್ದ ಇದೆಯಲ್ಲ ಬಿಡು, ಚೆನ್ನಾಗಿದೆ, ನಾನು ಕಟ್ ಮಾಡಿಸ್ಕೊಳ್ಳೋಣ ಅಂತಿದ್ದೆ. ಅತ್ತೆ ನನಗೆ ಉದ್ದ ಕೂದಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಿಡು ಬೇಡ ಕಟ್ ಮಾಡಿಸ್ಬೇಡ ಅಂತ ಅವ್ರು ಫೋರ್ಸ್ ಮಾಡಿದ್ರು ಅಂತ ನಾನು ಬಿಟ್ಕೊಂಡಿದ್ದೀನಿ. ಮತ್ತು ಈಗ ಒಂದು 4 ಮಂತಿಂದ ನಾನು ನ್ಯಾಚುರಲ್ ಏರ್ ಆಯಿಲು ಮನೆಯಲ್ಲಿ ತಯಾರು ಮಾಡ್ಕೊಂಡಿರೋಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಒಂದು ಆಯುರ್ವೇದಿಕ್ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಆ ಆಯಿಲ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಏರ್ ಫಾಲು ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇರಲಿ, ಇನ್ನೊಂದು 2 ಮಂತ್ ಆದಮೇಲೆ ನಾನು ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ನಾನು ಬಾಚ್ಕೊಂಡ್ಮೇಲೆ ಈ ರೀತಿಯಾಗಿ ತುರ್ಬಾಕ್ಬಿಟ್ಟು ಮೇಲೆ ಕಟ್ಬಿಡ್ತೀನಿ, ಏರ್ ಗಂಟಾಗುತ್ತೆ ಅಂದ್ಬಿಟ್ಟು. ಮನೆಯಲ್ಲಿ ನಾನು ಯಾವಾಗಲೂ ಇದೇ ಥರ ಹಾಕ್ಕೊಳ್ಳೋದು. ಈ ರೀತಿ ಹಾಕೋದ್ರಿಂದನೂ ಹೇರು ಸ್ವಲ್ಪ ಎಕ್ಸ್ಪೆಂಡ್ ಆದಂಗೆ ಉದ್ದ ಬೆಳೆಯುತ್ತೆ. ನಾವು ಯಾವಾಗಲೂ ಫ್ರೀ ಬಿಟ್ಕೊಂಡು ತಿರುಗ್ತಾಯಿದ್ರೆ ಸಿಕ್ಕಾಗ್ತಾ ಇರುತ್ತೆ ಮತ್ತು ಉದ್ರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಮನೇಲಿದ್ದಾಗ ನಾನು ಯಾವಾಗಲೂ ಈ ರೀತಿ ತುರ್ಬಾಕೊಂಡಿರ್ತೀನಿ. ಬನ್ನಿ, ಮಸಪ್ಪು ಎಲ್ಲ ಮಸದಾಯಿತು, ಕಡ್ದಾಯಿತು, ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು, ಬರೀ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಏನು ಕಹಿ ಬರಲ್ಲ. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿದ್ದೀನಿ. ತೊಗರಿಬೇಳೆ ಹಾಕೋದ್ರಿಂದ ಏನು ಕಹಿ ಅನಿಸಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು ಮೆಂತ್ಯ ಸೊಪ್ಪಿಂದು ಮಸ್ಸೊಪ್ಪು. ಮಗಳಿಗೆ ತುಂಬ ಇಷ್ಟ ಮಸ್ಸೊಪ್ಪು ಸಾಂಬಾರುಗಳು ಅಂದರೆ. ಅವಳಿಗೆ ಯಾವುದೇ ರೀತಿ ಸೊಪ್ಪುಗಳಾದ್ರೂ ಸರಿ ಮಸ್ಸೊಪ್ಪು ಸಾಂಬಾರು ಮಾಡಿಬಿಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಓಕೆ ಫ್ರೆಂಡ್ಸ್, ಇವತ್ತು ಇಡೀ ದಿನ ನನ್ನ ಕೆಲಸದ ರೊಟೀನ್, ಮಕ್ಕಳ ಜೊತೆ ನನ್ನ ಕೆಲಸಗಳು ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಮಾರ್ನಿಂಗಿಂದ ನಾನು ಇದನ್ನೇ ತೋರಿಸ್ಕೊಂಡು ಬಂದೆ. ಇದ್ರ ಮೇಲೆ ನನಗಿನ್ನ ಕೆಲಸಗಳು ಬೇರೆ ಏನಾದರೂ ಯೂಸ್ಫುಲ್ ಮಾಡೋದಕ್ಕಾದರೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಇವಾಗ ಇದಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಒಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಆಗೋವಂಥ ಒಂದು ವ್ಲಾಗ್ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.